ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಟೀಚರ್ ಮಾತಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ತುಂಬ ದಿನದಿಂದ ಈ ವರ್ಷದ 2026ನೇ ಸಾಲಿನ ಕೆಸೆಟ್ ಎಕ್ಸಾಮ್ಗೆ ವೇಟ್ ಮಾಡ್ತಾ ಇದ್ರಿ, ಯಾರ್ಯಾರು ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇದ್ದೀರಾ, ಯಾರ್ಯಾರು ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡಿದ್ದೀರಾ, ಈ ವರ್ಷದ ಕೆಸೆಟ್ ನೋಟಿಫಿಕೇಶನ್ ಔಟ್ ಆಗಿದೆ. ನಿನ್ನೆ 10/8/2026ರಂದು KEAದವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸುವಂಥ ಕೆಸೆಟ್ ಎಕ್ಸಾಮ್, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಎಕ್ಸಾಮು ಕಾಲಾಗಿದೆ. ಯಾರ್ಯಾರೆಲ್ಲ ಬರಿಬೋದು ಈ ಒಂದು ಎಕ್ಸಾಮ್? ಯಾರಿಗಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ಇವಾಗ ಟೀಚರ್ ಪೋಸ್ಟ್ ಬರಿಬೇಕು ಅಂತ ಹೇಳಿದ್ರೆ ಅವರು TET ಆಗಿರಬೇಕು. ಅದೇ ಥರ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ ಆಗಬೇಕು ಅಂತ ಹೇಳಿದ್ರೆ ಇದೊಂದು ಕೆಸೆಟ್ ಎಕ್ಸಾಮ್ ಒಂದು ಪೂರ್ವಭಾವಿ ಪರೀಕ್ಷೆ ಇದ್ದಂಗೆ. ಈ ಎಕ್ಸಾಮ್ ಪಾಸ್ ಆದ್ರೇ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ CETಗೆ ಎಲಿಜಿಬಲ್ ಇರ್ತೀವಿ. ಇದು ಪಾಸ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಬರೆಯೋಕ್ಕಾಗೋದಿಲ್ಲ. ಹಾಗಾಗಿ ಯಾರ್ಯಾರು ಸೀರಿಯಸ್ ಆಗಿ ಓದ್ತಾ ಇದ್ರಿ, ಕೆಸೆಟ್ಗೆ ತುಂಬ ವೇಟ್ ಮಾಡ್ತಾ ಇದ್ರಿ, ಆ ಒಂದು ನೋಟಿಫಿಕೇಶನ್ ಔಟ್ ಆಗಿದೆ. ಈ ಒಂದು ಕೆಸೆಟ್ ಅಲ್ಲಿ ಎಷ್ಟು ಸಬ್ಜೆಕ್ಟ್ ಕಾಲಾಗಿದೆ ಹಾಗಾದರೆ 37 ಸಬ್ಜೆಕ್ಟ್, ಟೋಟಲ್ ಸಬ್ಜೆಕ್ಟ್ಸ್ ಕಾಲಾಗಿದೆ. ನಾನು ಅದನ್ನು ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರು ಬರಿಬೋದು ಅಂತ ಹೇಳಿದ್ರೆ, ಯಾರ್ಯಾರು ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇದ್ದೀರಾ, ಸೆಕೆಂಡ್ ಇಯರಲ್ಲಿ ಇರೋರು, ಯಾರ್ಯಾರು ಔಟ್ಪುಟ್ ಆಗಿದ್ದೀರಾ ಅವರೆಲ್ಲರೂ ಬರಿಬೋದು. ಏಜ್ ಲಿಮಿಟ್ಸ್ ಅಂತ ಏನಿಲ್ಲ. ಹಾಗೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಹಾಗಾದರೆ, ಜನರಲ್ GM ಅವರು 55% ಇರಬೇಕು PGನಲ್ಲಿ, ಅವರ ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ. SC ST OBC ಅವರಿಗೆ 50% ಇದ್ದರೆ ಅಪ್ಲೈ ಮಾಡ್ಬೋದು. ನೀವು ಎಕ್ಸಾಮನ್ನು ತೊಗೊಳ್ಬೋದು. ಎಷ್ಟು ಪೇಪರ್ ಇರುತ್ತೆ ಈ ಕೆಸೆಟ್ಟಲ್ಲಿ ಹಾಗಿದ್ರೆ? ಈ ಕೆಸೆಟ್ಟಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2. ಪೇಪರ್ 1 ಅಂತ ಹೇಳಿದ್ರೆ ಜನರಲ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್. ಇದರಲ್ಲಿ 50 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ಸ್ 2 ಮಾರ್ಕ್ಸು, ಟೋಟಲ್ 100 ಮಾರ್ಕ್ಸಿಗೆ. ಆ್ಯಂಡ್ ಪೇಪರ್ 2 ನಿಮ್ಮ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ನೀವು ಯಾವ ಸಬ್ಜೆಕ್ಟ್ ಆಗಿರ್ತೀರಿ, ಕನ್ನಡ, ಇಂಗ್ಲೀಷು ಅಥವಾ ಹಿಸ್ಟ್ರಿ, ಎಕನಾಮಿಕ್ಸ್, ಸೈನ್ಸ್ ಸಬ್ಜೆಕ್ಟಲ್ಲಿ ಲೈಫ್ ಸೈನ್ಸ್ ಆಗಿರ್ಬೋದು, ಫಿಸಿಕ್ಸು, ಕೆಮಿಸ್ಟ್ರಿನೋ, ನಿಮ್ಮ ಯಾವುದು ಸ್ಪೆಸಿಫಿಕ್ ಪೇಪರ್ ನೀವು ಓದಿರ್ತೀರ MScನಲ್ಲಿ ಅದು ನಿಮ್ಮ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಪೇಪರ್ 2 100 ಮಾರ್ಕ್ಸ್, 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ಸ್ 2 ಮಾರ್ಕ್ಸಿಗೆ, ಅಂದರೆ ಟೋಟಲ್ ಮಾರ್ಕ್ಸ್ 200 ಆಗುತ್ತೆ. ಟೋಟಲ್ ಪೇಪರ್ 1 ಪೇಪರ್ 2 ಸೇರಿ 300 ಮಾರ್ಕ್ಸ್. 300 ಮಾರ್ಕ್ಸಲ್ಲಿ ನೀವು ಅಬೌಟ್ 200 ತಗೊಂಡ್ರೆ ಯಾವುದೇ ಕೆಟಗರಿ ಆಗಿದ್ರೂ ಎಲಿಜಿಬಲ್ ಆಗ್ಬೋದು. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಯಾರ್ಯಾರೆಲ್ಲ ನನ್ನನ್ನು ಸೇರಿಸಿ ಯಾರ್ಯಾರು ಕೆಸೆಟ್ ಪಾಸ್ ಆದರೆ ಸದ್ಯದರಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಕೂಡ ಕಾಲಾಗೋದಿದೆ. ಸೊ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ. ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನೋದು ಒಂದು ಡ್ರೀಮ್ ಜಾಬ್ ನನಗೂ ಕೂಡ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ, ಪಾಸ್ ಆಗ್ಬೋದು. ಹಾಗೆ ಈ ಒಂದು ವಿಡಿಯೋದಲ್ಲಿ ಏನು ಬಿಗ್ ಅಪ್ಡೇಟ್ ಇದೆ ಇವತ್ತು ಅಂತ ಅಂದರೆ, ನಿನ್ನೆ ಕಾಲಾಗಿರೋ ಪ್ರಕಾರ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಫೀಸ್ ಕಟ್ಟಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಅದನ್ನೆಲ್ಲ ನೋಡ್ಬೋದು. ನೀವೀಗ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಅಪ್ಲೈ ಮಾಡಲಿಕ್ಕೆ ಯಾವಾಗಿಂದ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 10/8/2026ರಿಂದ 5/9/2026 ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲೈ ಮಾಡಲಿಕ್ಕೆ. 10/8/2026 ಆಗಸ್ಟ್ 10ರಿಂದ ಸೆಪ್ಟೆಂಬರ್ 5 ಟೀಚರ್ಸ್ ಡೇಗೆ ಲಾಸ್ಟ್ ಡೇಟ್ ಆಗುತ್ತೆ. ಟೀಚರ್ಸ್ ಡೇ ಲಾಸ್ಟ್ ಡೇಟ್ ಆಗಿ ನೆಕ್ಸ್ಟ್ ದಿನದ ತನಕ ನಮಗೆ ಫೀ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಅದಾದಮೇಲೆ ಹಾಲ್ ಟಿಕೆಟ್ ಡೇಟು 1/10/2026 ಅಕ್ಟೋಬರ್ 1ಕ್ಕೆ ನಿಮಗೆ ಹಾಲ್ ಟಿಕೆಟ್ ಸಿಗುತ್ತೆ. ಹಾಗೆ ಅಕ್ಟೋಬರ್ 11ಕ್ಕೆ ನೀವು ಎಕ್ಸಾಮನ್ನು ಬರಿತಾ ಇರ್ತೀರ. ಆಲ್ರೆಡಿ ಇಲ್ಲಿ ಇವತ್ತಿಂದ ಕರೆಕ್ಟ್ 2 ತಿಂಗಳು ಸಿಗುತ್ತೆ ನಮಗೆ. ಆ 2 ತಿಂಗಳನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ ನಿಮಗೆ. ಯಾರ್ಯಾರೆಲ್ಲ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಕೆಸೆಟ್ ಬರಿಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತೇಳಿ, ಅವರೆಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀನಿ. ಇದೇ ಥರ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ನಾನು ಒಳ್ಳೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಯಾರ್ಯಾರು ಫ್ರೆಂಡ್ಸ್ ಕೆಸೆಟ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಡೇಟ್ಗಳನ್ನ ನೀವು ಅಪ್ಡೇಟ್ ಮಾಡ್ತಾ ಇರಿ, ನೋಡ್ಕೊಳ್ತಾ ಇರಿ. ಥ್ಯಾಂಕ್ ಯು.